ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಒಂದು ಸಾರಿ ಒಬ್ಬ ವ್ಯಕ್ತಿ ಒಂದು ಗುರುವಿನ ಕಡೆ ಬಂದು ಕೇಳ್ತಾನಂತೆ, ಗುರುಗಳೇ, ನನಗೆ ಆತ್ಮಜ್ಞಾನವನ್ನು ಕರುಣಿಸಿ, ಹೇಗಾದರೂ ಮಾಡಿ ಆ ಪರಮ ಜ್ಞಾನವನ್ನು ಕರುಣಿಸಿ ಅಂತ. ಆಗ ಗುರು, ಬಾಪ ಇಲ್ಲಿ ಕೂತ್ಕೋ ಅಂತೇಳಿ ಆ ವ್ಯಕ್ತಿಯನ್ನು ಕೂರಿಸ್ತಾರಂತೆ. ಅದಾದಮೇಲೆ ಪಕ್ಕದಲ್ಲಿರೋ ಇನ್ನೊಬ್ಬ ವ್ಯಕ್ತಿಗೆ ಹೇಳ್ತಾರಂತೆ, ಎಲ್ಲಾದರೂ 10 ರೂಪಾಯಿಯನ್ನು ತಗೊಂಡು ಬಾ ಅಂತ ಹೇಳ್ತಾರಂತೆ. ಆ ವ್ಯಕ್ತಿ ಒಂದು 10 ರೂಪಾಯಿನ ಬರಲಿಕ್ಕೆ ಹೋಗ್ತಾನಂತೆ. ಎಲ್ಲೂ ಅವನಿಗೆ 10 ರೂಪಾಯಿ ಸಿಗಲ್ವಂತೆ. ಆಗ ಆ ವ್ಯಕ್ತಿ ಬಂದು, ಗುರುಗಳೇ, ಎಲ್ಲೂ ಸಿಗಲಿಲ್ಲ ನನಗೆ ಅಂತ ಹೇಳಿದಾಗ ಗುರು ಆಗ ಆ ವ್ಯಕ್ತಿಗೆ, ಪಕ್ಕದಲ್ಲಿರೋ ವ್ಯಕ್ತಿಗೆ ಹೇಳ್ತಾನಂತೆ, ನಿನಗೆ ಈ ಜನ್ಮದಲ್ಲಿ ಆತ್ಮಜ್ಞಾನ ಸಿಗಲ್ಲಪ್ಪ ಅಂತ. ಆಗ ಆ ವ್ಯಕ್ತಿ ಹೇಳ್ತಾನಂತೆ, ಯಾಕೆ ಗುರುಗಳೇ ಅಂತ. ಆ 10 ರೂಪಾಯಿ ನಿನ್ನ ಹತ್ರನೇ ಇತ್ತಲ್ಲಪ್ಪ, ನಾನು ಹೇಳ್ದಾಗ ನೀನೇ ಕೊಡ್ಬೋದಿತ್ತಲ್ಲ ಅವನಿಗೆ. ಅವನು ಇಷ್ಟೊಂದು ತನಕ ಊರು ಸುತ್ತೋದು ತಪ್ತಿತ್ತಲ್ಲ. ಕೊಡೋ ಗುಣನೇ ಇಲ್ಲ ನಿನಗೆ ಅಂದಮೇಲೆ ತಗೊಳ್ಳೋ ಅಂಥ ಗುಣ ಯಾವ ಥರ ಬರುತ್ತೆ ಅಂಥೇಳಿ ಆಗ ಗುರು ಅವರಿಗೆ ಹೇಳ್ತಾರಂತೆ. ಅಂದರೆ ಸ್ನೇಹಿತರೆ, ನಾವು ಈ ಭೂಮಿ ಮೇಲೆ ಬರಬೇಕು ಅಂದರೆ, ಭೂಮಿ ಮೇಲೆ ಏನಾದರೂ ಒಂದಲ್ಲ ಒಂದು ಆ ಭಗವಂತ ನಮಗೆ ಕೊಟ್ಟು ಕಳಿಸಿರ್ತಾನೆ. ಯಾರೂ ಬರೀ ಕೈಲಿ ಬರೋಕ್ಕೆ ಚಾನ್ಸೇ ಇಲ್ಲ. ಈ ಹಾಡು ಕೇಳಿರ್ಬೋದು ನೀವು. ಈ ಹಾಡು ಕೇಳಿದ್ರೆ ನಿಮಗೆ ಅರ್ಥ ಆಗ್ಬೋದು ಮೋಸ್ಟ್ಲಿ. ಹಸಿದಾಗ ಅನ್ನ, ದಣಿದಾಗ ನೀರು, ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ, ಮನಸ್ಸಿದ್ದು ಪ್ರೀತಿ, ಕೈಯಿದ್ದು ದಾನ, ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಮನಸ್ಸಿದೆ ಆದರೆ ಪ್ರೀತಿನೇ ಕೊಡಲಿಲ್ಲ ಅಂದರೆ ಆ ಮನಸ್ಸಿದ್ದು ಏನು ಪ್ರಯೋಜನ? ಕೈಗಳಿದೆ, ದಾನ ಮಾಡೋಕ್ಕೆ ಮನಸ್ಸಿಲ್ಲ ಅಂದರೆ ಏನು ಪ್ರಯೋಜನ? ಹೋಗ್ಬೇಕಾದ್ರೆ ಎಲ್ಲ ತಗೊಂಡು ಹೋಗ್ತೀವ? ಇಲ್ಲ ಅಲ್ಲ. ಅದಕ್ಕೆ ಸ್ನೇಹಿತರೆ, ತನು ಮನ ಧನ ಅಂತ ಹೇಳ್ತೀವಿ. ಅದನ್ನು ಯಾರ ಹತ್ರ ಪ್ರೀತಿ ಇದೆ ಇನ್ನೊಬ್ಬರಿಗೆ ಪ್ರೀತಿ ಹಂಚಿ, ಅದನ್ನು ಯಾರ ಹತ್ರ ಜ್ಞಾನ ಇದೆ ಇನ್ನೊಬ್ಬರಿಗೆ ಅದನ್ನು ಹಂಚಿ. ಆದರೆ ಒಂದಲ್ಲ ಒಂದು ಇಟ್ಕೊಂಡು ಆ ವ್ಯಕ್ತಿ ಬಂದಿರ್ತಾನೆ ಭೂಮಿ ಮೇಲೆ. ನಿಮ್ಮ ಹತ್ರ ಯಾವುದಿದೆ ಅಂತ ತಿಳ್ಕೊಂಡು ಅದನ್ನು ಇನ್ನೊಬ್ಬರಿಗೂ ಹಂಚಿ ತಿನ್ನುವಂಥ ಬುದ್ಧಿಯನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು.